ನೋಡಿ ಕೊದ ಕೊದ ಅಂತ ಕುದೀತೈತೆ. ಪ್ಲೇಟ್ ಎತ್ತಿದ್ರೆ ಕೊದ ಕೊದ ಅಂತ ಏನಿದು ಲೆಗ್ ಪೀಸೇ ಕಾಣಿಸ್ತಾ ಐತೆ ಆವಾಗಿಂದ ನನಗೆ. ಮೇಲ್ಗೆ ಕೆಳಗೇನೆ ಹೋಗಿಲ್ಲ ಇದು, ಮೇಲೇ ಬರ್ತೈತೆ ಯಾಕೆ? ಹೋಗಮ್ಮ ಒಳಗಡೆ, ಆಮೇಲೆ ತಿಂತೀನಿ. ನೀವು ಬೇಕಾದರೆ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಮಸಾಲೆ, ಒಂದು ಸ್ವಲ್ಪ ಬೇಕಾದರೆ, ನಮಗೆಲ್ಲ ಖಾರ ಬೇಕು ಬಿಡಿ. ನೋಡಿ ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಷ್ಟೇ, ಮಸಾಲೆಗೆ ಅಷ್ಟೇ, ಒಂದು ಸ್ವಲ್ಪ ಖಾರ. ಆವಾಗಲೇ ನಾವು ಗರಂ ಮಸಾಲೆ ಎಲ್ಲ ನೋಡಿ, ಇದು ಗರಂ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಗರಂ ಮಸಾಲೆ ಎಲ್ಲ ಹಾಕಿದ್ರಲ್ಲ, ಇದು ಮಸಾಲೆ ಐಟಮ್ ಎಲ್ಲ ಅದರಲ್ಲಿ ಐತಲ್ಲ, ಸ್ವಲ್ಪ ಅಷ್ಟೇ, ಇನ್ನೇನಿಲ್ಲ. ಹಂಗೆ ತಿರ್ಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ನಾನು ಫೈನಲಿ ಚಿಕನ್ ವೈಟ್ ಪಲಾವ್ ರೆಡಿ ಆಯಿತು. ನೋಡಿ ಲೆಗ್ ಪೀಸಲ್ಲಿ ತೋರಿಸ್ತಾ ಇದ್ದೆ, ನಿಮ್ಗೆ ಮಾಂಸನೇ ಬಿಟ್ಟೋಗೈತೆ ಬೇದರದಲ್ಲಿ. ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ, ಟೇಸ್ಟ್ ಮಾಡಿ ತಿಳಿಸ್ತೀನಿ ನಿಮಗೆ. ಚಿಕನ್ ವೈಟ್ ಪಲಾವ್ ನೋಡಿ ಯಾವ ಥರ ಬಂದಿದೆ ರೆಸಿಪಿ, ತೋರಿಸ್ತೀನಿ ಗುರುಗಳೇ. ನೋಡಿ ಮಾಂಸ ಮಾತ್ರ ಖಂಡಿತವಾಗ್ಲೂ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ, ಏನೂ ಕಡಿಮೆ ಆಗಿಲ್ಲ, ಕರೆಕ್ಟಾಗಿದೆ ಗುರುಗಳೇ. ನೋಡಿ ರೈಸು ಅಷ್ಟೇ, ಖಂಡಿತ ನಾನು ಯಾವುದೂ ದಮ್ಮು ಹಾಕಿಲ್ಲ, ಮದರ್ ಪ್ರಾಮಿಸು. ಚೆನ್ನಾಗಿ ಬಂದಿದೆ, ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ. ಇನ್ನು ದಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದೇನೋ ಗೊತ್ತಿಲ್ಲ. ಇದು ಮಾತ್ರ ನಾನು ಯಾವುದು ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ. ನಿಮಗೆ ವಿಡಿಯೋದಲ್ಲಿ ಏನು ತೋರಿಸಿದನೋ ಖಂಡಿತವಾಗಿ ನೋಡಿ. ರೈಸು ಸೂಪರ್, ಲೆಗ್ ಪೀಸ್ ನೋಡಿ, ನೋಡಾ ಸಕ್ಕತ್ತಾಗಿದೆ, ಸೂಪರೇ ಸೂಪರು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ, ಮಾಲೂರು ಸ್ಟೈಲಲ್ಲಿ. ಮಾಲೂರು ಹೆಂಗೆ ಸ್ಟೈಲ್ ಮಾಡ್ತಾರಲ್ಲ ಆ ಥರ ಮಾಲೂರಲ್ಲಿ ಆ ಕಡೆ. ನೋಡಿ ಇದು ಲೆಗ್ ಪೀಸು, 1 kg ಚಿಕನ್ ತಂದು ಇಟ್ಕೊಂಡಿದ್ದೀನಿ, ತೊಳೆದೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಎಲ್ಲ ಐಟಮ್ ಇಕ್ಕಿದ್ದೀನಿ ನೋಡಿ, ಚಕ್ಕೆ, ಲವಂಗ, ಮೆಣಸು, ಒಂದು ಬಿರಿಯಾನಿ ಎಲೆ. ಆ ಕಡೆ ನೀವು ನೋಡ್ಬೋದು ಎಲ್ಲ ಐಟಮ್ ಇಕ್ಕಿದ್ದೀನಿ, ಲವಂಗ ಎಲ್ಲ ಸೇರಿ. ಈ ಕಡೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಈ ಕಡೆ ಪುದೀನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ರೆಡಿ ಮಾಡೋಣ. ಮಾಲೂರು ಚಿಕನ್ ವೈಟ್ ಪಲಾವ್. ನೀವು ಮೈಸೂರು ಕಡೆ ಎಲ್ಲ ಫೇಮಸ್ ಕೇಳಿದ್ದೀರಾ, ಮಾಲೂರು ಕಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ ಲೆಗ್ ಪೀಸ್ ಸಖತ್ತಾಗಿದೆ. ಬನ್ನಿ ಫಸ್ಟು ಸ್ಟವ್ ಅಂಟಿಸ್ಕೋಣ. ಚಿಕನ್ ವೈಟ್ ಪಲಾವ್ ಮಾಲೂರು ಸೈಡು ನೋಡಿ, ಸ್ಟವ್ ದೊಡ್ಡದು, ಪಾತ್ರೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಲಿ, ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆ ಹಾಕೋಣ. ನೋಡಿ ಒಂದು ಸ್ವಲ್ಪ ಬಿಸಿ ಆಯಿತು ಕುಕ್ಕರು, ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ, ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಅಷ್ಟೇ ಎಣ್ಣೆ, ಜಾಸ್ತಿ ಹಾಕ್ಕೋಬಾರ್ದು. ನೋಡಿದ್ರಾ, ಬಿಸಿ ಹಾಕಲಿ. ಬಿಸಿ ಆದಮೇಲೆ ಮೊದಲು ಏನು ಹಾಕೋದು ಅಂತ ತೋರಿಸ್ತೀನಿ ನಾನು. ಸ್ವಲ್ಪ ಕಾಯಲಿ. ನೋಡಿ ಮೊದಲನೇದಾಗಿ ಬಿಸಿಲೆಲ್ಲ ಕಾಯ್ದಿದೆ, ಎಣ್ಣೆ ಸರಸರ ಅಂತ ಒಂದು ಎಲೆ ಹಾಕೋಣ, ಬಿರಿಯಾನಿ ಎಲೆ, ಪಲಾವ್ ಎಲೆ, ಚಿಕನ್ ಪಲಾವ್ ಎಲೆ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ, ಆಮೇಲೆ ಮೆಣಸು ಹಾಕ್ತಾಯಿದ್ದೀನಿ. ನೋಡಿ ಮೆಣಸು ಮೇಲೆಯಿಂದ ಹಾಕ್ತಾಯಿದ್ದೀನಿ. ಇದು ಮಾಲೂರು ಸ್ಟೈಲ್ ಪಲಾವು, ಚಿಕನ್ ಪಲಾವು, ವೈಟ್ ಪಲಾವು. ಇದೊಂದು ಸ್ವಲ್ಪ ಏಲಕ್ಕಿ, ಲವಂಗ, ಏಲಕ್ಕಿ ಎಲ್ಲ ಐತೆ ನೋಡಿ, ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ, ಆಮೇಲೆ ಇದು ಗೊತ್ತಲ್ಲ ಕಾಡು ಮೆಣಸು, ಅದು ಇದು ಸ್ವಲ್ಪ ಮಿಕ್ಸು ಸ್ವಲ್ಪ ಹಾಕಿದ್ದೀನಿ, ಎಲ್ಲ ಉರಿಸ್ತಾಯಿದ್ದೀನಿ ಪ್ಲೇಟಲ್ಲಿ, ಮೇಲೆಯಿಂದ ಹಾಕ್ತಾಯಿದ್ದೀನಿ.
ಆಮೇಲೆ ಇದನ್ನು ಒಂದು ಸ್ವಲ್ಪ ಹಂಗೆ ಇದು ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಹೆಂಗೆ ಮಾಡ್ತೀನಿ. ಮಾಲೂರು ಚಿಕನ್ ವೈಟ್ ಪಲಾವ್ ಈ ಹಳ್ಳಿಗಳ ಕಡೆ ಮಾಡೋ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೈಸೂರಲ್ಲಿ ಚೆನ್ನಾಗಿ ಮಾಡ್ತಾರೆ ನೋಡಿ. ಸ್ವಲ್ಪ ಹಂಗೆ ತಿರುಗಿಸ್ತಾ ಇರಬೇಕು. ಆ ಪಲಾವ, ಚಕ್ಕೆ, ಆ ಲವಂಗ, ಮೆಣಸು ಎಲ್ಲ ಹಾಕಿದ್ದೀರಲ್ಲ, ಅದೊಂದು ಸ್ವಲ್ಪ ಚಿಕ್ಕ ಊರಿನಲ್ಲೇ ಇಟ್ಕೋಬೇಕು ಯಾವತ್ತೂ ಅಷ್ಟೇ. ದೊಡ್ಡ ಊರಿನಲ್ಲೇ ಇಟ್ಕೋಬಾರ್ದು, ಚಿಕ್ಕ ಊರಿನಲ್ಲೇ ಹಂಗೆ ಸ್ವಲ್ಪ ಬಿಸಿ ಆಗಲಿ ನೋಡಿ. ಅದು ಹಾಕಿದ್ದಕ್ಕೆ ಫ್ಲೇವರು ಯಾವ ಥರ ಘಮ ಘಮ ಅಂತ ಇದೆ. ಈ ಥರ ಸಿಂಪಲ್ಲಾಗಿ ಒಂದು 2-3 ಜನ ತಿನ್ನೋಕ್ಕೆ ನೋಡಿ. ಇವಾಗ ಈರುಳ್ಳಿ ಹಾಕ್ತೀನಿ ಮೇಲೆಯಿಂದ. ಒಂದು ದೊಡ್ಡದು 2 ಕಟ್ ಮಾಡಿಕೊಂಡೆ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮೇಲೆಯಿಂದ ಹಾಕ್ತಾಯಿದ್ದೀನಿ. ಇಲ್ಲಿ ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ, ಒಂದು ಆ್ಯಂಗಲಲ್ಲಿ ಇಕ್ಕಿದ್ದೀನಿ. ಏನೋ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಖಂಡಿತವಾಗ್ಲೂ ಇದು ಫಸ್ಟ್ ಟೈಮು. ಹಿಂಗೆ ಒಳ್ಳೆ ರೆಸಿಪಿಗಳೆಲ್ಲ ಹೋಟ್ಲ್ ರಿವ್ಯೂ ಎಲ್ಲ ಮಾಡ್ತೀನಿ ನೋಡಿ. ಈರುಳ್ಳಿ ಒಂದು ಸ್ವಲ್ಪ ಅದು ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ವೈಟ್ದು ಹಾಕ್ಕೋಬೇಕು, ವೈಟ್ ಪಲಾವಿಗೆ ಯಾವತ್ತೂ ಅಷ್ಟೇ ಈರುಳ್ಳಿ. ಅಯ್ಯೋ ಆಮೇಲೆ ಆ ಕಡೆ ಬಿಟ್ಬಿಡ್ತಾ. ಒಂದು ಎಲೆಯನ್ನು ಆಚೆ ಬಿದ್ದಾಯಿತು, ಪರವಾಗಿಲ್ಲ ಬಿಡಿ. 2 ಹಾಕಿದ್ದೆ, ಒಂದಿರಲಿ. ಅಲ್ಲಿಗೂ ಅಂದ್ಕೊಂಡೆ ಏನಕ್ಕೆ 2 ಹಾಕ್ಬೇಕಾ ನಾನು ಅಂತ. ಯಾವ ಕಡೆ ಬಿದ್ದಿದೆ? ಇಲ್ಲಿ ಬಿದ್ದಿದೆ. ಬೇಡ ಹಾಕೋದು, ಕೆಳಗೆ ಬಿದ್ದುಬಿಡ್ತು. ಸೈಡ್ಗೆ ಇಡೋಣ. ಅದರಲ್ಲಿ ಒಂದೈತಲ್ಲ ಸಾಕು. ಅದು ಕೈ ಟಚ್ ಆಗೋಯ್ತು. ಅದು ದೇವರು ಎಷ್ಟು ಹೇಳ್ತಾನೆ ಅಷ್ಟೇ ಹೋಗೋದು. ಸ್ವಲ್ಪ ಹಂಗೆ ಹಸಿಮೆಣಸಿನ ವಾಸನೆ ಎಲ್ಲ ಹೋಗಲಿ, ಹುರ್ಕೋಬೇಕು ಚೆನ್ನಾಗಿ. ನೋಡಿ ಘಮ ಘಮ ಅಂತ ಇತ್ತು ಹೋಗ್ಲೇನೆ. ಸ್ವಲ್ಪ ಅದು ರೋಸ್ಟ್ ಆಗಲಿ. ಆಮೇಲೆ ಅದ್ರ ಜೊತೆಯಲ್ಲಿ ಒಂದು ಹಸಿಮೆಣಸಿನಕಾಯಿ ಹಾಕೋಣ. ಆಮೇಲೆ ನೋಡಿ ಈಗಿನ ಫ್ಲೇವರೇ ಬೇಡ, ಒಂಥರ ಘಮ ಘಮ ಅಂತೈತೆ. ಆ ಏಲಕ್ಕಿ, ಲವಂಗ, ಕಾಳು ಮೆಣಸು, ಜೀರಿಗೆ ಒಂದು ಸ್ವಲ್ಪ ಹಾಕಿದೆ. ಘಮ 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 ಅಂತೈತೆ. ಇನ್ನು ಸ್ವಲ್ಪ ರೋಸ್ಟ್ ಆಗಲಿ. ಆಮೇಲೆ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಎಲ್ಲರೂ ಮಿರ್ಚಿನ ಮಿಕ್ಸಿನಲ್ಲಿ ರುಬ್ಬಾಕ್ತಾರೆ, ನಾವು ಹಂಗೆ ಹಾಕೋಣ. ನಮ್ಮ ಸ್ಟೈಲ್ ತೋರಿಸ್ತೀನಿ. ಹಂಗೆ ಇರಲಿ ನೋಡಿ. ಇವಾಗ ಹಾಕಿದೆ ಮೆಣಸಿನ್ಕಾಯಿ, ಒಂದು 6 ಮೆಣಸಿನ್ಕಾಯಿ. ಅವು ಎಲ್ಲ ದೊಡ್ಡವು, ಎಲ್ಲ ಒಂದು 6 ಮೆಣಸಿನ್ಕಾಯಿ. ನೋಡಿ ಇವಾಗ ಇದು ಜೊತೆಲೆ ಕರೆಕ್ಟಾಗೈತೆ. ಇವಾಗ ಸಿಂಪಲಾಗಿ ಮಾಡ್ತೀನಿ ನಾನೇನು ಅಷ್ಟು ನನಗೆ ಬಂದಂಗೆ. ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ಪಲಾವು, ಚಿಕನ್ ವೈಟ್ ಪಲಾವ್ ಮಾಲೂರು ಸ್ಟೈಲು. ಸ್ವಲ್ಪ ರೋಸ್ಟ್ ಆಗಲಿ ನೋಡಿ. ಇವಾಗ ಪುದೀನ ಹಾಕ್ತೀನಿ ನೋಡಿ. ಪುದೀನ ಹಾಕಿದೆ ಒಂದು ಸ್ವಲ್ಪ. ಆಮೇಲೆ ಒಂದು ಕೊತ್ತಂಬರಿ ಸ್ವಲ್ಪ. ಪುದೀನ ಒಂದು ಸ್ವಲ್ಪ, ಕೊತ್ತಂಬರಿ ರುಚಿಗೆ ತಕ್ಕಷ್ಟು. ಇದನ್ನ ಸ್ವಲ್ಪ ಹಂಗೆ ರೋಸ್ಟ್ ಇಟ್ಕೋಬೇಕು. ಖಂಡಿತವಾಗ್ಲೂ ಸ್ಮೆಲ್ ಹೆಂಗೆ ಬರ್ತಾಯಿದೆ ಗೊತ್ತಾ? ಮಸಾಲೆ ಜಾಸ್ತಿ ವೈಟ್ ಚಿಕನ್ ಪಲಾವ್ಗೆ ಮಸಾಲೆಗೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಇದೇ ಮಸಾಲೆ ಅದ್ರಿಗೆ ಸಿಂಪಲ್ಲಾಗಿರಬೇಕು. ಆ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು ನೋಡಿ. ಘಮ 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 ಅಂತೈತೆ. ಕಡಿಮೆ ಊರಿನಲ್ಲಿ ಇಕ್ಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕನ್ ಹಾಕಿಲ್ಲ. ಆ ಪಲಾವ್ ಎಲೆ, ಚಕ್ಕೆ, ಲವಂಗ, ಆ ಕಾಳು ಮೆಣಸು ಎಲ್ಲ ಸ್ಮೆಲ್ಗೆ ಘಮ 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 ಅಂತೈತೆ. ಇವಾಗ ಚಿಕನ್ ಹಾಕೋಣ, ಒಂದು ಸ್ವಲ್ಪ ಹೊತ್ತಿರಲಿ. ಇವಾಗ ಚಿಕನ್ ಹಾಕೋಣ. ಮೊದಲನೇದಾಗಿ ಲೆಗ್ ಪೀಸ್ ಹಾಕ್ತಾಯಿದ್ದೀನಿ ನೋಡಿ. ಹೆಂಗಿದೆ ಲೆಗ್ ಪೀಸು? ಸಕ್ಕತ್ತಾಗಿದೆಯಲ್ಲ? ಮೊದಲೇ ಅದಾಗಬೇಡ. ಆಮೇಲೆ ಒಂದೊಂದೇ ಚಿಕನ್ ಹಾಕೋಣ.
ಚಿಕನ್ ವೈಟ್ ಪಲಾವ್ ಮಾಲೂರು ಸ್ಟೈಲು. ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ ನೋಡಿ. ಗಮ್ಮ ಕೊತ್ತಂಬರಿ, ಆ ಪುದೀನ, ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಬೇಕಾಗಿತ್ತು, ಪರವಾಗಿಲ್ಲ, ನಾನು ಮರ್ತುಬಿಟ್ಟೆ. ಚೆನ್ನಾಗಿದೆ, ತಗೊಂಡು ಬರೋದು ಮರ್ತುಬಿಟ್ಟೆ. ಮೆಂತ್ಯ ಸೊಪ್ಪು ಇಲ್ಲಾಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ನೀಟಾಗಿ. ಅದ್ರ ಜೊತೆಯಲ್ಲಿ ಎಲ್ಲ ಐಟಮ್ ಹಾಕಿದಾರಲ್ಲ. ಹಂಗೆ ಒಂದು ಮಿಕ್ಸ್ ಮಾಡ್ತಾರೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕ್ಯಾಮ್ರಾ ಯಾರಾದರೂ ಇನ್ನೊಬ್ರು ಹ್ಯಾಂಡ್ಲ್ ಏನಾನ ಮಾಡಿದ್ದಿದ್ರೆ ಹಿಡ್ಕೊಳೋದು ಇಲ್ಲಿ ತಗುಲ್ತೈತೆ, ಕ್ಯಾಮ್ರಾಗೆ ಟಚ್ ಆಗುತ್ತೆ, ಶೇಕ್ ಆಗುತ್ತೆ, ಏನು ಅನ್ಕೋಬೇಡಿ. ಫ್ಯೂಚರಲ್ಲಿ ಮುಂದೆ ಚೆನ್ನಾಗಿ ಮಾಡೋಣ. ಎಲ್ಲ ಫಸ್ಟು ಚಿಕ್ಕದಾಗಿಂದನೇ ಹೋಗಬೇಕು. ಸ್ಮೆಲ್ಗೆ ಚಿಕನ್ ವೈಟ್ ಪಲಾವು ಮಾಡಿ ತೋರಿಸ್ತೀನಿ ನಿಮಗೆ ಗುರುಗಳೇ. ಸ್ವಲ್ಪ ಅದು ಮ್ಯಾಗ್ನೇಟ್ ಆಗಲಿ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಆಮೇಲೆ ಸಿಗೋಣ ಗುರುಗಳೇ, ಚೆನ್ನಾಗಿ ಬೇಯಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಲಾಸ್ಟಲ್ಲಿ ಹಾಕೋಣ. ಸದ್ಯಕ್ಕೆ ಸ್ವಲ್ಪ ಅದು ಬೇಯೋವಾಗ ಆಮೇಲೆ ಹಾಕ್ಕೋಬೋದು, ಕಡಿಮೆನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಹಂಗೆ ತಿರುಗಬೇಕು, ಅದೆಲ್ಲ ಅಡಿಲೆಲ್ಲ ಹೋಗುತ್ತೆ. ಉಪ್ಪು ಸಾಲ್ಟು ಒಂದೊಂದು ಪೀಸ್ಗಳಿಗೂ ಒಳಗಡೆ ಹೋಗಿ ಅಂಟ್ಕೊಳ್ಳುತ್ತೆ, ಆವಾಗ ತಿನ್ನಕ್ಕೆ ಚೆನ್ನಾಗಿರ್ತದೆ. ಎಲ್ಲ ಆಗಲಿ, ಅದು ಲೆಗ್ ಪೀಸದೇ ಡಿಸ್ಟೇ ಆಗೋಯ್ತು ಹೋಗು. ಚೆನ್ನಾಗಿ ಬೇದೈತೆ ನೋಡಿ. ಚೆನ್ನಾಗಿರೋದು ಹಾಕಿದ್ದಾನೆ. ನಾನು ಚಿಕನ್ ಹೊಡೆಯೋವಾಗ ಚೆನ್ನಾಗಿರೋ ಅಂಗಡಿಗೆ ಹೋಗ್ತೀನಿ, ಫ್ರೆಶ್ದು. ಅವಾಗ ಯಾರನ್ನ ಹೊಡೆದು ತಗಲಾಕಿರ್ತಾರಲ್ಲ, ಆ ಟೈಮಲ್ಲಿ ಹೋಗಿ ತಗೊಳೋದು. ಆ ಥರ ಫ್ರೆಶ್ದೇ ತಗೋಬೇಕು ಇವತ್ತಷ್ಟೇ. ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕೋಣ ಅದ್ರ ಜೊತೆಯಲ್ಲೇ. ಸ್ವಲ್ಪ ಬೆಳ್ಳುಳ್ಳಿ, ಜಿಂಜರ್ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ನೋಡಿ ಬಿಟ್ಟು ಇನ್ನು ಸ್ವಲ್ಪ ಘಮ ಅಂತೈತಿ. ಇವಾಗ ಒಂದು ಸ್ವಲ್ಪ ಅದು ಫಸ್ಟೇ ಹಾಕ್ಬಿಡ್ತಾರೆ ಕೆಲವರು, ಫಸ್ಟ್ ಹಾಕಬಾರ್ದು. ಆ ಈರುಳ್ಳಿ ಆ ಮಸಾಲೆಗೆಲ್ಲ ಅಂಟ್ಕೊಬಿಡುತ್ತೆ. ಆ ಚಿಕನ್ ಜೊತೆಲಿದ್ದರೆ, ಇವಾಗ ಸಾಲ್ಟ್ ಹಾಕಿದ್ದಾರಲ್ಲ, ಉಪ್ಪು, ಕೆಲವರು ಒಂದೊಂದು ಸ್ಟೈಲು, ಒಬ್ಬೊಬ್ರದ್ದು ಒಂದೊಂದು ಥರ. ನಮ್ಮ ಹಳ್ಳಿಗಳಲ್ಲೆಲ್ಲ ಈ ಥರ ಮಾಡ್ತೀವಿ ನಾವು ನೋಡಿ, ಆ ಥರ. ಇವಾಗ ಯಾಕೆ ನಾನು ಜಿಂಜರ್ ಪೇಸ್ಟ್ ಇವಾಗ ಹಾಕ್ತೀವಿ, ಕೆಲವರು ಫಸ್ಟೇ ಹಾಕ್ಬಿಡ್ತಾರೆ, ಒಬ್ಬೊಬ್ರು ಸ್ಟೈಲ್ ಅಂತ ಹೇಳಿದ್ನಲ್ಲ. ಇವಾಗ ಹಾಕಿದ್ರೆ ಆ ಬಿಸಿಗೆ ಎಲ್ಲ ಕೆಳಗಡೆ ಆ ಪೀಸ್ಗಳಿಗೆ ಹಸಿಮೆಣಸಿನ್ಕಾಯಿ ಆಗ್ಬೋದು, ಪ್ರತಿಯೊಂದಕ್ಕೂ ತಳ ಎಲ್ಲ ಹೋಗಿ ಅಂಟ್ಕೊಳ್ಳುತ್ತೆ. ಆ ಬೆಳ್ಳುಳ್ಳಿ ಸ್ಮೆಲ್ ಹೋಗ್ಬೇಕು. ಇವಾಗ ಆ ಬೆಳ್ಳುಳ್ಳಿ, ಆ ಶುಂಠಿ ಪೇಸ್ಟ್ ಇದೆಯಲ್ಲ, ಅದೆಲ್ಲ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು. ಅವಾಗಲೇ ಅದು ಫ್ಲೇವರ್ ಘಮ ಅನ್ನೋದು ಬರೋದು. ಸ್ವಲ್ಪ ಆಗಲಿ, ರೋಸ್ಟ್ ಆಗಲಿ, ಬೇಯಲಿ ಚೆನ್ನಾಗಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ, ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ, ಆಮೇಲೆ ನೋಡೋಣ. ನೋಡಿ, ಕೊದ ಅಂತ ಕುದೀತೈತೆ. ಲೇಟ್ ಎತ್ತಿದ್ರೆ ಕೊದ ಅಂತ ಏನಿದು ಲೆಗ್ ಪೀಸೇ ಕಾಣಿಸ್ತಾ ಐತೆ ಆವಾಗಿಂದ ನನಗೆ. ಇದು ಕೆಳಗೇನೆ ಹೋಗಲ್ಲ, ಇದು ಮೇಲೇ ಬರ್ತೈತೆ. ಯಾಕೆ? ಹೋಗಮ್ಮ ಒಳಗಡೆ, ಆಮೇಲೆ ತಿಂತೀನಿ. ನೀವು ಬೇಕಾದರೆ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಮಸಾಲೆ, ಒಂದು ಸ್ವಲ್ಪ ಬೇಕಾದರೆ, ನಮಗೆಲ್ಲ ಖಾರ ಬೇಕು ಬಿಡಿ. ನೋಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಷ್ಟೇ, ಮಸಾಲೆಗೆ ಅಷ್ಟೇ, ಒಂದು ಸ್ವಲ್ಪ ಖಾರ. ಆವಾಗಲೇ ನಾವು ಗರಂ ಮಸಾಲೆ ಎಲ್ಲ ನೋಡಿ, ಇದು ಗರಂ ಮಸಾಲ, ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಗರಂ ಮಸಾಲೆ ಎಲ್ಲ ಹಾಕಿದ್ರಲ್ಲ, ಇದು ಮಸಾಲೆ ಐಟಮ್ ಎಲ್ಲ ಅದರಲ್ಲಿ ಐತಲ್ಲ, ಸ್ವಲ್ಪ ಅಷ್ಟೇ, ಇನ್ನೇನಿಲ್ಲ. ಹಂಗೆ ತಿರ್ಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ನೋಡಿ, ಇವಾಗ ಬುಲೆಟ್ ರೈಸು ಅಕ್ಕಿ ಹಾಕೋ ಸಮಯ ನೋಡಿ. ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯ್ದಿದೆ ಮಾಂಸ. ಟೇಸ್ಟ್ ನೋಡ್ತಾನಲ್ಲ ಅವಾಗಲೇ. ಚೆನ್ನಾಗಿ ಬೇಯ್ದಿದೆ ಮಾಂಸ ಎಲ್ಲ. ಕ್ಲೀನಾಗಿ ಅಕ್ಕಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ರೌಂಡ್ ಹೊಡಿಬೇಕು. ವೈಟ್ ಪಲಾವ್, ಚಿಕನ್ ವೈಟ್ ಪಲಾವ್ ಮಾಲೂರು ಸ್ಟೈಲಲ್ಲಿ, ಮಾಲೂರು ಜನ ಮಾಡ್ತಕ್ಕಂಥ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮಾಲೂರಲ್ಲಿ ಒಂದು ಸಲ ತಿಂದೆ, ಸೂಪರಾಗಿತ್ತು.
ಅದ್ರ ಸಲುವಾಗಿ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿದೆ, ನಾನು ನೀರು ಹಾಕಿಲ್ಲ, ಏನು ಹಾಕಿಲ್ಲ. ಮೊದಲು ಹಾಕಿದ್ದೆ ಒಂದು ಸ್ವಲ್ಪ ನೋಡಿದ್ರಾ. ಇವಾಗ ಅದನ್ನು ನಂಗೆ ತಿರುತ್ತಾ ಇರಬೇಕು ಒಂದು ಸ್ವಲ್ಪ ಬೇರೆ ಸಂದರ್ಭದಲ್ಲಿ ಅಷ್ಟೇ. ಇನ್ನೇನು ಅದ್ರೇನು ಕಲಾಕಾರ ಇಲ್ಲ, ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ಏನು ತಗರಾಲಿಲ್ಲ ನೋಡಿ. ಪೀಸ್ಗಳು ನೋಡಿ, ಏನು ಲೆಗ್ ಪೀಸೇ ಬರ್ತಾಯಿದೆ ಆವಾಗಿಂದ ನೋಡಿ ಸೌಟಲ್ಲೇ. ಹಾಂ ಹಾಂ, ಇದೆ ಚಿಕನ್ ಪಲಾವ್, ವೈಟ್ ಪಲಾವ್. ಹಾಂ, ಈಗ ಪ್ಲೇಟ್ ಮುಚ್ಚೋಣ, ಒಂದು 5 ನಿಮಿಷ ಸಿಗ್ತೀನಿ ನಿಮಗೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಫೈನಲಿ ಚಿಕನ್ ವೈಟ್ ಪಲಾವ್ ರೆಡಿ ಆಗೋಯ್ತು ನೋಡಿ. ನಾನು ದಮ್ಮು ಹಾಕಿಲ್ಲ, ಏನೂ ಹಾಕಿಲ್ಲ ನೋಡಿ. ನಿಮ್ಮ ಮುಂದ್ಗಡೆನೇ ನೋಡಿದ್ರಾ. ಅಬ್ಬಬ್ಬಬ್ಬ, ನೋಡಿದ್ರಾ. ಯೂಟ್ಯೂಬಲ್ಲಿ ನೋಡಿ ಕಲಿತೆ ನಾನು ಅಷ್ಟೇ, ಇನ್ನೇನಿಲ್ಲ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪಾಪ ಅವ್ರು ಅಡುಗೆ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ, ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯಿತು ನನಗೆ. ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗ್ಬೋದು, ಒಂದು ಅಡುಗೆ ಏನೋ ಲೈಫ್ ಸ್ಟೈಲು, ಪಾಪ ಅವರು ಕಷ್ಟಪಟ್ಟು ಅಡುಗೆ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತಾರಲ್ಲ, ಅದು ಇವತ್ತು ಗೊತ್ತಾಯಿತು ನನಗೆ ಏನು ಕಷ್ಟ ಅಂತ. ಇದೆ ಚಿಕನ್ ವೈಟ್ ಪಲಾವ್. ನಮ್ಮ ಕರ್ನಾಟಕ ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಆ ಯೂಟ್ಯೂಬ್ ಚಾನಲ್ ನೋಡಿ ನಾನು ಕಲಿತೆ ಅಷ್ಟೇ, ಇನ್ನೇನೂ ಇಲ್ಲ ನೋಡಿ, ಇನ್ನೇನೂ ಇಲ್ಲ. ನಾವು ಕಲಿಯೋದು ಎಷ್ಟೋ ಐತೆ, ನಾನೇ ಅಂತ ಹೇಳ್ಬಾರ್ದು, ಇನ್ನೊಬ್ರು ನೋಡಿ ಕಲಿಬೇಕಷ್ಟೇ ನೋಡಿ. ಲಾಸ್ಟ್ಗೆ ತಟ್ಟೆಗೆ ಹಾಕ್ತಾಯಿದ್ದೀನಿ ಗುರುಗಳೇ. ಅದು ಲೆಗ್ ಪೀಸ್ ಕಾಣಿಸ್ತಲ್ಲ, ಎಲ್ಲೋಯ್ತು? ಹಾಂ, ಬಂತು ನೋಡಿ ಗುರುಗಳೇ ಲೆಗ್ ಪೀಸು. ಆವಾಗಿಂದ ಹೇಳ್ತಾ ಇದ್ದೆ ಚೆನ್ನಾಗಿ ಬೇಯ್ತೈತೆ ನೋಡಿ. ಹಾಂ, ನೋಡಿದ್ರಾ, ಬಿತ್ತು ನೋಡಿ. ನಿಮ್ಗೆ ಕಾಣಿಸ್ತಲ್ಲ ಇದರಲ್ಲಿ, ನೋಡಿದ್ರಾ, ಬಿಸಿ ಬಿಸಿ ಗುರುಗಳೇ. ನೋಡಿದ್ರೆ ಇದೇ ವೈಟ್ ಪಲಾವು. ಹೆಂಗೋ ಮಾಡಿಕೊಂಡೆ, ಒಂದು 4 ಜನ ತಿನ್ಬೋದು ನಾನು ಮಾಡಿರೋದು. ಖಂಡಿತವಾಗ್ಲು ನೀವು ಮಾಡ್ಕೊಂಡು ಮನೆಯಲ್ಲಿ ಖಂಡಿತವಾಗ್ಲೂ ಇದೇ ಥರ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಸ್ಪೆಷಲಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಯಾರ್ಯಾರು ಕುಕ್ಕಿಂಗ್ ಚಾನಲ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಅಷ್ಟೇ ಸಪೋರ್ಟ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಮಾಡಿಕೊಂಡು ಇದೇ ಥರ ಸಂತೋಷವಾಗಿ ತಿಂದು, ತಂದೆ ತಾಯಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದರು ನಿಮ್ಮಲ್ಲಿ ಎಷ್ಟೇ ಜಗಳ ಬರಲಿ, ಎಷ್ಟೇ ದೇಶ ಬರಲಿ, ಒಟ್ಟಿಗೆ ಬಾಳಿ ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಯಾರು ಹೀರೋಯಿನ್ ಅಂದರೆ, ನಿಮಗೆ ಹೀರೋ ಅಂದರೆ ಯಾರನ್ನ ಹೇಳಿದ್ರೆ ನಮ್ಮ ಅಪ್ಪ ಹೀರೋ, ನಮ್ಮ ಅಮ್ಮ ಹೀರೋ, ನಮ್ಮ ಅಣ್ಣ ಹೀರೋ, ನಮ್ಮ ತಮ್ಮ ಹೀರೋ ಅಂತ ಹೇಳಬೇಕು. ಲಾಸ್ಟ್ಗೆ ಆಗೋದು ನಿಮ್ಮ ಬಂಧು ಬಳಗಳು, ನಿಮ್ಮ ರಕ್ತ ಸಂಬಂಧದಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಅಷ್ಟೇ, ಇನ್ಯಾರು ಬರೋಲ್ಲ. ಕೆಲವರು ಒಳ್ಳೆ ಸ್ನೇಹಿತರು ಇರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗ್ಲು ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ನೆಕ್ಸ್ಟ್. ಫೈನಲಿ ಚಿಕನ್ ವೈಟ್ ಪಲಾವ್ ರೆಡಿ ಆಯಿತು ನೋಡಿ. ಲೆಗ್ ಪೀಸಲ್ಲಿ ತೋರಿಸ್ತಾ ಇದ್ದೆ, ನಿಮ್ಮ ಮಾಂಸನೇ ಬಿಟ್ಟೋಗೈತೆ ಬೇಯ್ದಿರೋದಲ್ಲಿ. ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ, ಟೇಸ್ಟ್ ಮಾಡಿ ತಿಳಿಸ್ತೀನಿ ನಿಮಗೆ. ಚಿಕನ್ ವೈಟ್ ಪಲಾವ್ ನೋಡಿ ಯಾವ ಥರ ಬಂದಿದೆ ರೆಸಿಪಿ, ತೋರಿಸ್ತೀನಿ ಗುರುಗಳೇ ನೋಡಿ. ಮಾಂಸ ಮಾತ್ರ ಖಂಡಿತವಾಗ್ಲೂ ಚೆನ್ನಾಗಿ ಬೇದಿದೆ, ಚೆನ್ನಾಗಿದೆ, ಏನೂ ಕಡಿಮೆ ಆಗಿಲ್ಲ, ಕರೆಕ್ಟಾಗಿದೆ ಗುರುಗಳೇ. ನೋಡಿ ರೈಸು ಅಷ್ಟೇ. ಖಂಡಿತ ನಾನು ಯಾವುದೂ ದಮ್ಮು ಹಾಕಿಲ್ಲ, ಮದರ್ ಪ್ರಾಮಿಸು. ಚೆನ್ನಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ. ಇನ್ನು ದಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು, ಏನೋ ಗೊತ್ತಿಲ್ಲ. ಇದು ಮಾತ್ರ ನಾನು ಯಾವುದು ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ. ನಿಮಗೆ ವಿಡಿಯೋದಲ್ಲಿ ಏನು ತೋರಿಸಿದನೋ ಖಂಡಿತವಾಗಿ ನೋಡಿ. ರೈಸು ಸೂಪರ್. ಲೆಗ್ ಪೀಸ್ ನೋಡಿ, ನೋಡಾ ಸಕ್ಕತ್ತಾಗಿದೆ, ಸೂಪರೇ ಸೂಪರು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್, ಗುಡ್ ನೈಟ್.